ರಾಜ್ಯದಲ್ಲಿ ಈ ವಾರ ಮಳೆ ಇದೆಯಾ? ಯಾವ ಜಿಲ್ಲೆಗಳಿಗೆ ಮಳೆ ಅಲರ್ಟನ್ನು ಹವಾಮಾನ ಇಲಾಖೆ ಕೊಟ್ಟಿದೆ? ಯಾವ ಜಿಲ್ಲೆಗಳಲ್ಲಿ ಸಾಧಾರಣವಾದಂಥ ಮಳೆ ಬರುತ್ತೆ? ಇನ್ನು ಯಾವ ಜಿಲ್ಲೆಗಳಲ್ಲಿ ಮಳೆನೇ ಬರೋದಿಲ್ಲ? ಹವಾಮಾನ ಇಲಾಖೆ ಹೇಳ್ತಿರೋದೇನು? ಈ ಮುಂಗಾರು ಯಾಕೆ ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ? ಅಂದರೆ ಹೆಚ್ಚಿನ ಮಳೆ ಆಗ್ತಾ ಇಲ್ಲ, ಶೇಕಡ 20-30% ಮಾತ್ರ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಿರೋದು ಯಾಕೆ? ಈ ಕುರಿತಾದಂಥ ಕಂಪ್ಲೀಟ್ ಡೀಟೇಲ್ ಈ ವಿಡಿಯೋದಲ್ಲಿದೆ. ಮೊದಲನೇದಾಗಿ ಈ ವಾರ ಯಾವ ಜಿಲ್ಲೆಯಲ್ಲಿ ಮಳೆ ಇದೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಈ ವಾರ, ಅದರಲ್ಲೂ ಕೂಡ ಇಂದು, ನಾಳೆ, ನಾಡಿದ್ದು 3 ದಿನಗಳ ಕಾಲ, ಸೋಮವಾರ, ಮಂಗಳವಾರ, ಬುಧವಾರ 3 ದಿನಗಳ ಕಾಲ ಉತ್ತಮವಾದಂಥ ಮಳೆ ಆಗುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡ್ತಾ ಇದೆ. ಯಾವ್ಯಾವ ಜಿಲ್ಲೆಗಳಂತ ನೋಡೋದಾದರೆ ಬಹುತೇಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಉತ್ತಮವಾದಂಥ ಮಳೆ ಆಗುತ್ತೆ. ಕೆಲವು ಜಿಲ್ಲೆಗಳಲ್ಲಿ ಸಾಧಾರಣವಾದಂಥ ಮಳೆ ಆಗುತ್ತೆ, ಕೆಲ ಜಿಲ್ಲೆಗಳಲ್ಲಿ ಕೆಲ ಭಾಗಗಳಲ್ಲಿ ಮಾತ್ರ ಮಳೆ ಆಗುತ್ತೆ ಅಂಥೇಳಿ ಹೇಳ್ತಾ ಇದೆ. ಆದರೆ ಅದರಲ್ಲಿ ಕರಾವಳಿ ಕರ್ನಾಟಕದ ಭಾಗದ ಜಿಲ್ಲೆಗಳು ಮತ್ತು ಮಲೆನಾಡು ಭಾಗದ ಜಿಲ್ಲೆಗಳಿದಾವಲ್ಲ, ಈ ಜಿಲ್ಲೆಗಳಿಗೆ ಉತ್ತಮವಾದಂಥ ಮಳೆ ಮಾತ್ರ ಅಲ್ಲ, ಇನ್ನೂ ಭಾರಿ ಮಳೆ ಆಗುತ್ತಂತನೂ ಕೂಡ ಹವಾಮಾನ ಇಲಾಖೆ ಅಲರ್ಟನ್ನು ಕೊಡ್ತಾ ಇದೆ. ಸೊ ಹಾಗಾದರೆ ಇವತ್ತು ಯಾವ್ಯಾವ ಜಿಲ್ಲೆಗಳಿಗೆ ಅಲರ್ಟನ್ನು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಮಳೆ ಅಲರ್ಟ್ ಇದೆ. ಯಾವ್ಯಾವ ಜಿಲ್ಲೆಗಳು ಅಂತ ನೋಡಿದ್ರೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಇವತ್ತು ಅಂದರೆ ಸೋಮವಾರ ಮುಂದಿನ 3 ದಿನಗಳ ಕಾಲ ಇದೇ ರೀತಿಯಾದಂಥ ಅಲರ್ಟ್ ಇರಲಿದೆ. ಹವಾಮಾನ ಇಲಾಖೆ ಕೊಟ್ಟಿರುವಂಥ ಮುನ್ಸೂಚನೆಯನ್ನು ನೋಡೋದಾದರೆ, ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ 3 ದಿನಗಳ ಕಾಲ ಮಳೆ ಅಲರ್ಟನ್ನು ಕೊಟ್ಟಿದೆ. ಇಂದು ಉತ್ತರ ಕನ್ನಡ, ಕರಾವಳಿ ಕರ್ನಾಟಕ ಭಾಗದ ಜಿಲ್ಲೆಗಳಾದ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಕೊಟ್ಟಿದ್ದಾರೆ. ಅಂದರೆ ನಿಮಗೆ 220 ಮಿಲಿಮೀಟ್ರ್ವರೆಗೂ ಮಳೆ ಆಗಬಹುದು ಅಂಥೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಡ್ತಾ ಇರೋದು. ಇನ್ನುಳಿದಂಥ ದಕ್ಷಿಣ ಒಳನಾಡು ಮತ್ತು ಉತ್ತರ ಒಳನಾಡಿನ ಜಿಲ್ಲೆಗಳು ಅಂದರೆ ಆಲ್ಮೋಸ್ಟ್ 27 ಜಿಲ್ಲೆಗಳಿಗೆ ಕೆಲವು ಜಿಲ್ಲೆಗಳಲ್ಲಿ ಉತ್ತಮವಾದಂಥ ಮಳೆ ಆಗ್ಬೋದು, ಇನ್ನು ಕೆಲವು ಜಿಲ್ಲೆಗಳಿಗೆ ಸಾಧಾರಣವಾದಂಥ ಮಳೆ ಆಗುತ್ತೆ ಅಂಥೇಳಿ. ಆ ಕಾರಣಕ್ಕಾಗಿ ಹವಾಮಾನ ಇಲಾಖೆ ಏನು ಮಾಡುತ್ತೆ, ಈ ರೀತಿ ಸಿಂಪ್ಟಮ್ಸ್ ಇದ್ದರೆ ಯೆಲ್ಲೋ ಅಲರ್ಟ್ ಅಂತ ಕೊಡ್ತಾರೆ. ಅಂದರೆ ಯೆಲ್ಲೋ ಅಲರ್ಟ್ ಅಂದರೆ 110 ಮಿಲಿಮೀಟ್ರ್ ಒಳಗಡೆ ಮಳೆ ಏನಾದರೂ ಆಗುತ್ತಲ್ಲ, ಅದಕ್ಕೆ ಯೆಲ್ಲೋ ಅಲರ್ಟನ್ನು ಘೋಷಣೆ ಮಾಡೋದು. ಸೊ ಇದು ಎಲ್ಲ ಜಿಲ್ಲೆಗಳಿಗೂ ಇದೆಯಾ ಅಂತ ನೋಡೋದಾದರೆ, ಸಾಧಾರಣವಾಗಿ ಎಲ್ಲ ಜಿಲ್ಲೆಗಳಿಗೆ ಇದೆ ಅನ್ನೋ ರೀತಿಯೇ ಇದೆ, ಸಾಧಾರಣವಾದಂಥ ಮಳೆ ಆಗುತ್ತೆ ಅನ್ನುವಂಥ ಅರ್ಥದಲ್ಲಿ ಹೇಳ್ತಾ ಇರೋದು. ಇನ್ನು ಇದು ಸೋಮವಾರದ ಮಾಹಿತಿ. ಆದರೆ ಜುಲೈ 28ನೇ ತಾರೀಕು ಅಂದರೆ ನಾಳೆ ಮಂಗಳವಾರ 4 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಕೊಟ್ಟಿದೆ. ಅಗೇನ್ ಕರಾವಳಿ ಕರ್ನಾಟಕ ಭಾಗದ ಜಿಲ್ಲೆಗಳು ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಉಡುಪಿ, ಅದರ ಜೊತೆಗೆ ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಜಿಲ್ಲೆ, ಈ 4 ಜಿಲ್ಲೆಗಳಿಗೆ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಇಲ್ಲ ಸಾರಿ ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಕೊಟ್ಟಿದೆ. ಉಳಿದಂಥ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಸಾಧಾರಣವಾದಂಥ ಮಳೆ ಆಗುತ್ತೆ, ಯೆಲ್ಲೋ ಅಲರ್ಟನ್ನು ಹವಾಮಾನ ಇಲಾಖೆ ಅಲರ್ಟನ್ನು ಕೊಟ್ಟಿರೋದು. ಇನ್ನು ಜುಲೈ 29ನೇ ತಾರೀಕು 3 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಇದೆ. ಅಗೇನ್ ಮತ್ತೆ ಕರಾವಳಿ ಕರ್ನಾಟಕದ 3 ಜಿಲ್ಲೆಗಳು ಬರುತ್ತೆ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಈ 3 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಕೊಟ್ಟಿದೆ. ಇನ್ನುಳಿದಂಥ ರಾಜ್ಯದ ಎಲ್ಲ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅಂದರೆ ಸಾಧಾರಣವಾದಂಥ ಮಳೆ ಆಗುತ್ತೆ. ಕೆಲ ಜಿಲ್ಲೆಗಳಲ್ಲಿ ಮಳೆ ಆಗದೇ ಇರ್ಬೋದು, ಆದರೆ ಕೆಲವು ಭಾಗಗಳಲ್ಲಿ ಮಳೆ ಆಗುತ್ತೆ ಅನ್ನೋದು ಹವಾಮಾನ ಇಲಾಖೆಯ ಮುನ್ಸೂಚನೆ ಆಗಿದೆ. ಇನ್ನು ಜುಲೈ 30ರಿಂದ ಮಳೆಯ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. 3 ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟನ್ನು ಕೊಟ್ಟಿದೆ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಇದ್ದರೆ, ಬೆಳಗಾವಿ, ಶಿವಮೊಗ್ಗ, ಚಿಕ್ಕಮಗಳೂರು ಜಿಲ್ಲೆಗೆ ಯೆಲ್ಲೋ ಅಲರ್ಟನ್ನು ಕೊಟ್ಟಿದ್ದಾರೆ. ಇನ್ನುಳಿದಂಥ ಜಿಲ್ಲೆಗಳಿಗೆ ಸಾಧಾರಣವಾದಂಥ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆ ಹೇಳ್ತಾ ಇರೋದು. ಅಂದರೆ ನೀವು ಯಾವ್ಯಾವ ಜಿಲ್ಲೆಗಳಂತ ಹೇಳ್ಬೋದು, ಉಳಿದ ಎಲ್ಲ ಜಿಲ್ಲೆಗಳು, ಅದು ಬಳ್ಳಾರಿ ಇರ್ಬೋದು, ವಿಜಯನಗರ ಇರ್ಬೋದು, ಧಾರವಾಡ ಇರ್ಬೋದು, ಗದಗ, ಕೊಪ್ಪಳ, ಹಾವೇರಿ, ಮೇಲ್ಭಾಗ ಉತ್ತರ ಕನ್ನಡ ಭಾಗ ನೋಡ್ತಾ ಹೋದರೆ ಕಲಬುರಗಿ, ಯಾದಗಿರಿ, ರಾಯಚೂರು, ಬೀದರ್, ಹೀಗೆ ಎಲ್ಲ ಜಿಲ್ಲೆಗಳಿಗೂ ಕೂಡ ಸಾಧಾರಣವಾದಂಥ ಮಳೆ ಅಂತಲೇ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಡ್ತಾ ಇರೋದು. ಜುಲೈ 31ನೇ ತಾರೀಕು 6 ಜಿಲ್ಲೆಗಳಿಗೆ ಮಾತ್ರ ಮಳೆ ಅಲರ್ಟನ್ನು ಹವಾಮಾನ ಇಲಾಖೆ ಕೊಡ್ತಿದೆ. ಅದರಲ್ಲೂ ಕರಾವಳಿ ಕರ್ನಾಟಕ ಭಾಗದ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಈ ಜಿಲ್ಲೆಗಳ ಜೊತೆಗೆ ಬೆಳಗಾವಿ, ಶಿವಮೊಗ್ಗ, ಚಿಕ್ಕಮಗಳೂರು, ಈ ಎಲ್ಲ ಜಿಲ್ಲೆಗಳಿಗೂ ಕೂಡ ಯೆಲ್ಲೋ ಅಲರ್ಟನ್ನು ಕೊಟ್ಟಿದೆ. ಸೊ ಈ ಹಿನ್ನೆಲೆಯಲ್ಲಿ ಈ ಬಾರಿಯ ಮುಂಗಾರು ಹೇಳಿಕೊಳ್ಳುವಂಥ ಮಳೆ ಏನಾಗಿಲ್ಲ, ಸಾಧಾರಣವಾದಂಥ ಮಳೆ ಆಗುತ್ತೆ, ಅದಕ್ಕಿಂತಲೂ ಕೂಡ ಕಡಿಮೆ ಆಗುತ್ತೆ. ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಶೇಕಡ 20% ಮಳೆ ಆದರೆ ಹೆಚ್ಚಾಯಿತು ಅನ್ನೋ ರೀತಿಯಾದಂಥ
ಮಾಹಿತಿಯನ್ನು ಹವಾಮಾನ ಇಲಾಖೆ ಮೊದಲೇ ಮುನ್ಸೂಚನೆಯನ್ನು ಕೊಟ್ಟಿತ್ತು. ಅದೇ ರೀತಿಯಾಗಿದೆ. ಮೋಡ ಕವಿದಿರುತ್ತೆ, ಮೋಡ ಇರುತ್ತೆ, ಆದರೆ ಮಳೆ ಆಗಿ ಅದು ವರ್ಗಾವಣೆ ಆಗೋದಿಲ್ಲ. ಈ ರೀತಿಯಾದಂಥ ಸಿಚುವೇಶನ್ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿದೆ. ಇತ್ತೀಚೆಗೆ ಕೆಲವು ಜಿಲ್ಲೆಗಳಲ್ಲಿ, ಅದರಲ್ಲೂ ಕೂಡ ಮಲೆನಾಡು ಭಾಗದ ಜಿಲ್ಲೆಗಳು, ಕರಾವಳಿ ಕರ್ನಾಟಕದ ಜಿಲ್ಲೆಗಳಿಗೆ ಎಫೆಕ್ಟ್ ಆಗ್ತಾ ಇದೆ, ಮಳೆ ಬರ್ತಾ ಇದೆ. ಇದಕ್ಕೆ ಕಾರಣ ಏನು? ಉಳಿದ ಜಿಲ್ಲೆಗಳಿಗೆ ಯಾಕೆ ಮಳೆ ಆಗ್ತಾ ಇಲ್ಲ, ಮುಂಗಾರು ವಿಫಲ ಆಗ್ತಿರೋದಕ್ಕೆ ಕಾರಣ ಏನು ಅಂತ ನೋಡೋದಾದರೆ ಎಲ್ ನೀನೋ ಎಫೆಕ್ಟ್ ಅಂಥೇಳಿ. ಏನಿದು ಎಲ್ ನೀನೋ? ಎಲ್ಲರೂ ಕೂಡ ಹೇಳ್ತಾರಲ್ಲ ಅಂತ ನೋಡೋದಾದರೆ, ಪೆಸಿಫಿಕ್ ಮಹಾಸಾಗರದಲ್ಲಿ ಉಂಟಾಗುವ ಒಂದು ನೈಸರ್ಗಿಕ ಹವಾಮಾನ ಬದಲಾವಣೆ ಇದು. ಸಮುದ್ರದ ಮೇಲ್ಮೈ ತಾಪಮಾನವು ಅಸಾಧಾರಣವಾಗಿ ಹೆಚ್ಚಾಗ್ತದೆ ಮತ್ತು ಮುಂಗಾರು ಮಾರುತಗಳು ದುರ್ಬಲಗೊಳ್ಳುತ್ತೆ. ಅದಕ್ಕೆ ಕಾರಣ ಇದೇ ಎಲ್ ನೀನೋ ಅಂತ ಹೆಸರು ಹೇಗೆ ಬಂತು ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಈ ಎಲ್ ನೀನೋ ಎಫೆಕ್ಟಿಂದಾಗಿ ಮುಂಗಾರು ಹೆಚ್ಚಿನ ಈ ಸರಿ ಅಂತೂ ತುಂಬಾ ದುರ್ಬಲ ಆಗಿದೆ. 20-30% ಮಳೆ ಆದರೆ ಹೆಚ್ಚಾಯಿತು ಅನ್ನೋ ರೀತಿಯಾಗಿ ಈಗಾಗಲೇ ಆಲ್ಮೋಸ್ಟ್ ಜೂನ್ ಮುಗೀತು, ಜುಲೈ ಕೂಡ ಮುಗೀತು, ಇನ್ನು ಆಗಸ್ಟ್ ಮಾತ್ರ ಇರೋದು. ಸೊ ಸೆಪ್ಟೆಂಬರ್ಗೆ ಮತ್ತು ನೆಕ್ಸ್ಟ್ ಬೇರೆ ಹಿಂಗಾರು ಮಳೆಗೆ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಬಟ್ ಇನ್ನೂ ಇದೆ ಚಾನ್ಸಸ್ ಇರೋದು. ಮಲೆನಾಡು ಭಾಗದಲ್ಲಿ ಮತ್ತು ಕರಾವಳಿ ಕರ್ನಾಟಕ ಭಾಗದಲ್ಲಿ ಮಳೆ ಆಗ್ತಿರೋದ್ರಿಂದ, ಎಸ್ಪೆಷಲಿ ಮಲೆನಾಡು ಭಾಗದಲ್ಲಿ ಮಳೆ ಏನಾಗುತ್ತಲ್ಲ, ಈ ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ ಈ ಭಾಗಗಳಲ್ಲಿ ಮಳೆ ಆದರೆ ಒಂದಷ್ಟು ತುಂಗಭದ್ರ ಜಲಾಶಯಗಳಿಗೆ ಒಂದಷ್ಟು ನೀರು ತುಂಬುವಂಥ, ಅಣೆಕಟ್ಟು ನೀರು ತುಂಬುವಂಥ ಕಾರ್ಯ ಆಗುತ್ತೆ. ಕೊಡಗು ಭಾಗದಲ್ಲಿ ಮಳೆ ಆಯಿತು ಅಂದರೆ KRS ಒಂದು ಸ್ವಲ್ಪ ನೀರು ತುಂಬುವಂಥ ಕಾರ್ಯ ಆಗುತ್ತೆ ಅಣೆಕಟ್ಟಿಗೆ. ಯಾಕಂದರೆ ಬೆಂಗಳೂರು ನಂಬ್ಕೊಂಡಿರೋದೇ ಕಾವೇರಿ ನೀರನ್ನು. ಈ ರೀತಿಯಾದಂಥ ಸಿಚುವೇಶನ್ ಇರೋದು. ಈಗಾಗಲೇ ಅಣೆಕಟ್ಟಲ್ಲಿ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಬಹಳನೇ ಕಡಿಮೆ ಇದೆ. 20%, 30%, 40% ಮಾತ್ರ ಅಣೆಕಟ್ಟು ತುಂಬಿರೋದು. ಇನ್ನು 60% ನೀರೇ ಇಲ್ಲ. ಸೊ ಹೀಗಾದರೆ ಬೆಳೆಗಳನ್ನು, ಇದೇ ಅಣೆಕಟ್ಟು ನೀರನ್ನು ನಂಬಿದಂಥ ರೈತರಿಗೆ ಮಾತ್ರ ಭಾಳ ದೊಡ್ಡ ಎಫೆಕ್ಟ್ ಆಗುತ್ತೆ. ಬಟ್ ಒಂದು ಗುಡ್ ನ್ಯೂಸ್ ರೀತಿ ಈಗ ಸಿಗ್ತಾ ಇರೋದೇನೆಂದರೆ, ಹಿಂಗಾರು ಮಳೆ ತುಂಬ ಚೆನ್ನಾಗಿರುತ್ತೆ, ಎಲ್ಲಿನೂ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ತಾರೆ. ಅದು ಹೇಗೆ ಏನು ಅಪ್ಡೇಟ್ ಇನ್ಫಾರ್ಮೇಷನ್ ತೊಗೊಂಡು ನಿಮಗೆ ಪ್ರತ್ಯೇಕವಾದಂಥ ವೀಡಿಯೋನ ಕೊಡ್ತಾ ಹೋಗ್ತೀನಿ. ಈ ಮಾಹಿತಿ ಈಗ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಶರಣು ಹಂಪಿ, ನ್ಯೂಸ್ 18. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.